ಲಾಸ್ಟ್ ಒಂದು 2-3 ತಿಂಗಳಿಂದ ಕನ್ನಡ ಚಿತ್ರರಂಗ ಬರೀ ಕೆಟ್ಟ ಸುದ್ದಿನೇ ಕೇಳ್ತಾ ಇದೆ. ಎಲ್ಲ ಲೈಫಲ್ಲೂ ಒಂದು ಬ್ಯಾಡ್ ಫೇಸ್ ಇರುತ್ತೆ. ಸಡನ್ನಾಗಿ ನೋಡೋದೇ ಇಲ್ಲ, ಬರೋದೇ ಇಲ್ಲ, ಬೇಡ. ನಾವು ಕೆಲಸ ಮಾಡಿದ್ದೀವಿ, ಈಗ ಕೆಲಸ ಮಾತಾಡಬೇಕು, ತಿರ್ಗಿ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಮಗೆ ಸೌಂಡೇ ಕೇಳಿಸಿಲ್ಲ, ಡೈಲಾಗ್ಗಳು ಅಷ್ಟು ವಿಷಲ್ಗಳು ಬಿತ್ತು ಒಳಗಡೆ. ವರ್ಕ್ ಆಗಿದೆ ಅನ್ಸುತ್ತೆ, ಬಿಕಾಸ್ ಜನದ ರೆಸ್ಪಾನ್ಸು ಆಚೆ ಬಂದಾಗ ಜನ ಹೇಳಿದ್ದು ಕೇಳಿದಾಗ ಖುಷಿ ಆಯಿತು. ಈಗ ನೆಕ್ಸ್ಟ್ ಇಯರ್ ಎಲ್ಲ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಇಯರ್. ಕಂಟೆಂಟ್ ಇದ್ದರೆ ನಮ್ಮ ಕನ್ನಡಿಗರು, ಬೆಂಗಳೂರು ಜನ ಅಥವಾ ಇಡೀ ಕರ್ನಾಟಕದಲ್ಲಿ ಬಂದೇ ಬರ್ತಾರೆ. ಒಂಥರ ಅದೇನಂತಾರೆ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು, ಯಾಕಂದರೆ ಆ ಒಂದು ಕಾಮಿಡಿ ಟೈಮಿಂಗ್ಸ್ಗೆ ಒಂದೊಂದು ಸೀನ್ಗೂ ಸೆಕೆಂಡ್ ಹಾಫು ನಮಗೆ ಸೌಂಡೇ ಕೇಳಿಸಿಲ್ಲ, ಡೈಲಾಗ್ಗಳು ಅಷ್ಟು ವಿಷಲ್ಗಳು ಬಿತ್ತು ಒಳಗಡೆ. ಸೊ ಅದನ್ನ ಹೇಳಿ ಆದರೆ ಅದೇ ಈಗ ನಾವು ಕೆಲಸ ಮಾಡಿದ್ದೀವಿ, ಈಗ ಕೆಲಸ ಮಾತಾಡಬೇಕು, ತಿರ್ಗಿ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಜನಗಳು ನೋಡಿದ್ದಾರೆ, ಜನ ಜೊತೆ ನೋಡಿದ್ದೀನಿ, ಎಲ್ಲ ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಅಂದರೆ ಅವ್ರು ಏನು ಹೇಳಿದ್ರು ಅದನ್ನು ಮಾಡಿದ್ದೀವಿ. ನನಗೆ ತುಂಬ ಹೊಸ್ದು, ಬಿಕಾಸ್ ನಾನು ಈ ಜಾನರು ಮಾಡಿರಲಿಲ್ಲ, ಈ ಕಾಮಿಡಿ ಥರದ್ದು ನಾನು ಬೇರೆಯೇ ಮಾಡ್ಕೊಂಡು ಬಂದವನು. ವರ್ಕ್ ಆಗಿದೆ ಅನಿಸುತ್ತೆ, ಬಿಕಾಸ್ ಜನದ ರೆಸ್ಪಾನ್ಸು ಆಚೆ ಬಂದಾಗ ಜನ ಹೇಳಿದ್ದು ಕೇಳಿದಾಗ ಖುಷಿ ಆಯಿತು. ಆ ಟೈಮಿಂಗ್ ವರ್ಕ್ ಆಗಿದೆ ಅನಿಸುತ್ತೆ. ನೋಡೋಣ ಸರ್, ಮಿಕ್ಕಿದ ಜನಕ್ಕೆ ಬಿಟ್ಟಿದ್ದು. ಈಗ ಕೆಲಸ ಮಾಡಿದ್ದೀವಿ, ಇನ್ನು ಜನ ಹೇಳಬೇಕು. ಇನ್ನೊಂದು ಏನಂದರೆ ಕನ್ನಡ ಇಂಡಸ್ಟ್ರಿ ತುಂಬ ದಿವಸ ಆಯಿತು, ಎಲ್ಲರೂ ಮಾಸು ಕ್ಲಾಸ್ ಅಂತ ಕಾಮಿಕ್ ಟೈಮ್ ತುಂಬ ಮಿಸ್ ಮಾಡ್ಕೊತಿದ್ರು. ಆದ್ರೂ ನಿಮ್ಮ ಈ ಥರ ಪಾತ್ರದಲ್ಲಿ ನೋಡ್ಬಿಟ್ಟು ಇಲ್ಲೆಲ್ಲ ಬಂದವರು ಕುಣಿತಿರೋದೇ ಜಾಸ್ತಿ. ಅದು ಗೊತ್ತಿಲ್ಲ, ಈಗ ನೀವು ನೋಡಿದವ್ರು ಹೇಳ್ಬೇಕು. ಈಗ ನಾನೇ ಮಾಡಿರೋದಲ್ವಾ, ನಾನೇ ಅದು ನನಗೆ ಗೊತ್ತಾಗಲ್ಲ, ನಾನೇ ಹೇಳಿದ್ದು. ಈಗ ನಾನು ಅಡುಗೆ ಮಾಡಿ ಬಡಿಸಿದ್ದೀನಿ, ತಿಂದವ್ರು ಹೇಳ್ಬೇಕದು ನಿಮ್ಗೆ ಚೆನ್ನಾಗಿದೆ ಅನ್ನಿಸ್ತಾ, ಹಂಗಾದ್ರೆ ವರ್ಕ್ ಆಗಿದೆ ಅಂತ, ಅದು ನೀವೇ ಹೇಳಬೇಕು. ಸರ್ ಇನ್ನೊಂದು ಆ ಚಿತ್ರ ಒಟ್ಟಿಗೆ ರಿಲೀಸ್ ಆಗಿರೋದ್ರಿಂದ ನಿಮಗೇನಾದ್ರು ಥಿಯೇಟರ್ಗೆ ಹೊಡ್ತಾ? ನನಗೇನು ಅಷ್ಟೊಂದು ಹೊಡ್ತಾ ಅಂತ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಹೊಡ್ತಾ ಅಂತ ಏನಿಲ್ಲ ಸರ್. ಎಷ್ಟೇ ಥಿಯೇಟ್ರ್ ಇದ್ರೂ ಫಸ್ಟು ಜನ ಬರಬೇಕು ಸರ್. ಜನ ಬಂದರೆ ಇನ್ನಷ್ಟು ಥಿಯೇಟ್ರ್ ಆ್ಯಡ್ ಆಗುತ್ತೆ, ಅದೇನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಪೀಪಲ್. ಅವ್ರು ಹೆಂಗೆ ಇವಾಗ ಅವ್ರು ಹೆಂಗೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೋ ಅದೇ ದಯವಿಟ್ಟು ಎಲ್ಲರೂ ಬರಬೇಕು ಥಿಯೇಟ್ರಿಗೆ ಬಂದು. ಫಿಲಮ್ ಚೆನ್ನಾಗಿದೆ, ಇವಾಗ ನಾವು ರೆಸ್ಪಾನ್ಸ್ ನೋಡಿದ್ವಲ್ಲ ತುಂಬ ಚೆನ್ನಾಗಿತ್ತು. ಸೊ ಡಿಪೆಂಡೆಡ್ ಆನ್ ಪೀಪಲ್ ಅಷ್ಟೇ. ಸರ್ ಇನ್ನು ಯಾರು ಪ್ರೇಕ್ಷಕರ ಥಿಯೇಟ್ರಿಗೆ ಬರದೇ ಇರೋರು ಅವ್ರಿಗೆ ಏನು ಹೇಳ್ತೀವಿ? ಏನಿಲ್ಲ, ಒಳ್ಳೆ ಜಾನರ್ ಮಿಸ್ ಮಾಡ್ಕೋತೀರಾ ನೋಡಿ. ನಾವು ಫಿಲಮ್ಮು ನೋಡಲೇಬೇಕು, ಅವ್ರು ಬರಲೇಬೇಕು, ಅದ್ರ ಕರ್ತವ್ಯ ಅನ್ನೋದೆಲ್ಲ ತಪ್ಪು. ಒಳ್ಳೆ ಫಿಲಮ್ ಮಾಡಿದ್ರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಈ ರೆಸ್ಪಾನ್ಸ್ ಎಲ್ಲ ನೋಡಿ ಒಳ್ಳೆ ಫಿಲಮ್ ಮಾಡಿದ್ದೀವಿ ಅಂತ ನನಗೆ ನಂಬಿಕೆ ಇದೆ. ಸೊ ಜನ ಬರಬೇಕು ಸರ್. ಎಸ್ ಸರ್, ಅಂದರೆ ಅದೇ ಈಗ ನಮ್ಮದು ಹಂಗೆ ಭಯಂಕರ ಓಪನಿಂಗ್ ತೊಗೊಳ್ಳೋ ಅಂಥದ್ದು ನಾವುಗಳು ಸ್ಟಾರ್ಗಳಲ್ಲ, ಎಲ್ಲ ಹೊಸ ಹುಡುಗರು ಟ್ರೈ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಈಗ ನೋಡಿದವರು ನೀವು ಹೇಳೋದ್ರ ಮೇಲೆ, ನೀವು ಬರೆಯೋದ್ರ ಮೇಲೆ ನಮ್ಗಳ ಜೀವನ ನಿಂತಿದೆ. ಈಗ ಒಬ್ಬರಿಂದ ಒಬ್ಬರಿಗೆ ಇದು ಚೆನ್ನಾಗಿದೆ ಅಂತ ಒಬ್ಬರಿಂದ ಒಬ್ರಿಗೆ ರೀಚ್ ಆದರೆ ಈ ಮುಂದಿನ ದಿನಗಳಲ್ಲಿ ತೊಗೊಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ ಚೆನ್ನಾಗಿದೆ. ಈಗ ನೋಡಿದವರೆಲ್ಲ ಬಂದವರೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ. ನೋಡೋಣ ಸರ್, ಅದು ಚೆನ್ನಾಗಾದರೆ ನಮಗೂ ಖುಷಿನೇ. ಇಷ್ಟ ಬಿದ್ದು ಮಾಡಿದ್ದೀವಿ, ನೋಡೋಣ ಸರ್. ಸಿನಿಮಾ ನಾನೊಬ್ಬ ನಟನಾಗಿ ಹೇಳೋಕ್ಕಿಂತ ಪ್ರೇಕ್ಷಕನಾಗಿ ಹೇಳಬೇಕು. ನಿನ್ನೆ ಪ್ರೀಮಿಯರ್ ನೋಡಿದ್ದೆ, ಮತ್ತು ಇವತ್ತಿಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ ಹೊಸನದಲ್ಲಿ. ಸೊ ನನಗಂತೂ ಇಷ್ಟ ಆಯ್ತು ಸಿನಿಮಾ. ಒಂದು ನೀಟ್ ಸಿನಿಮಾ, ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿಕೊಂಡು ನಕ್ಕೊಂಡು, ಎಂಡಲ್ಲಿ ಅಂಬರೀಷ್ ಸರ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮನುಷ್ಯ ಹುಟ್ಟಿರೋದು ಬರೀ ಆಸೆ ದುರಾಸೆ, ಆಸ್ತಿ ಪಾಸ್ತಿ ಅಲ್ಲ, ಅದು ಬಿಟ್ಟು ಒಂದಿದೆ ಅಂತ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಮಿಕಲಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸರ್ ಇನ್ನೊಂದು ಈ ದಿನ ಆರು ಮೂವಿ ರಿಲೀಸ್ ಆಗಿದೆ. ಸೊ ಅದರಿಂದ ಪ್ರೇಕ್ಷಕರು ಯಾವ ಮೂವಿ ನೋಡೋದು ಒಂದು ಕನ್ಫ್ಯೂಷನ್ ಬರದೇ ಇರ್ಬೋದಾ? ಪ್ರೇಕ್ಷಕ ಬುದ್ಧಿವಂತ. ಅಂದರೆ 8 ಸಿನಿಮಾ ರಿಲೀಸ್ ಆದಾಗಲೂ ಯಾವುದೋ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ. ಅವ್ರಿಗೆ ಯಾವ್ದು ಬೇಕೋ ಆ ಚಾಯ್ಸ್ ಮಾಡ್ಕೋತಾರೆ ಅನ್ಕೋತೀನಿ ನಾನು. ಅಂದರೆ ಅವರು ನಮಗಿಂತ ಬುದ್ಧಿವಂತರು ಪ್ರೇಕ್ಷಕರು. ಸೊ ಹಂಗಾಗಿ ಈಗ ನಮ್ಮ ಸಿನಿಮಾ ಅಂತ ಬಂದರೆ ಈ ಸಿನಿಮಾ ಚೆನ್ನಾಗಿದೆ, ಇನ್ನೂ ಉಳಿದಿದ್ದು 5 ಸಿನಿಮಾಗೂ ಆಲ್ ದ ಬೆಸ್ಟ್, ಎಲ್ಲ ಕನ್ನಡ ಸಿನಿಮಾಗಳೇ. ನಮ್ಮ ಎಫರ್ಟು ಕಂಟೆಂಟ್ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ಜನ ಒಳ್ಳೆ ಸಿನಿಮಾನ ಕೈ ಬಿಡೋದಿಲ್ಲ. ಉದಾಹರಣೆಗೆ ನಾವು ಬೇರೆ ಭಾಷೆ ಸಿನಿಮಾಗಳು ಬೆಂಗಳೂರಲ್ಲಿ ಓಡ್ತಾ ಇರೋ ಕಾರಣ ಏನು ಅಂದರೆ ಅದು ಕಂಟೆಂಟ್ ಚೆನ್ನಾಗಿದೆ, ಓಡ್ತಾ ಇದೆ. ಸೊ ಅಷ್ಟೇ, ಕಂಟೆಂಟ್ ಇದ್ದರೆ ನಮ್ಮ ಕನ್ನಡಿಗರು, ಬೆಂಗಳೂರು ಜನ ಅಥವಾ ಇಡೀ ಕರ್ನಾಟಕದಲ್ಲಿ ಬಂದೇ ಬರ್ತಾರೆ. ಸಿನಿಮಾ ರಿಲೀಸ್ ಆಗಿದೆ, ಫಸ್ಟ್ ಶೋ ಜನ ಒಳ್ಳೆ ರೆಸ್ಪಾನ್ಸ್. ಇನ್ನು ಬರದೇ ಇರೋ ಜನಕ್ಕೆ ಏನು ಹೇಳಕ್ಕೆ ಇಷ್ಟ? ಬರದೇ ಇರೋ ಜನಕ್ಕೆ ನಾನು ಹೇಳೋದು ಇಷ್ಟೇ, ಈಗ ಬಂದಿರೋ ಜನರ ಮನಲ್ಲೂ OTT ಇದೆ, TV ಇದೆ, ಎಲ್ಲ ಇದೆ, ಆದರೂ ಬಂದಿದ್ದಾರೆ. ನೀವು ಬನ್ನಿ, OTT ಇರಲಿ, ಅದು ಯಾವ ಬೇಕಾದ್ರೂ ನೋಡ್ಕೋಬೋದು. ಈ ಥರ ಸಿನಿಮಾಗಳು ಸಪೋರ್ಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಲಾಸ್ಟ್ ಒಂದು 2-3 ತಿಂಗಳಿಂದ ಕನ್ನಡ ಚಿತ್ರರಂಗ ಬರೀ ಕೆಟ್ಟ ಸುದ್ದಿನೇ ಕೇಳ್ತಾ ಇದೆ. ನೆಟ್ರ ಲೈಫಲ್ಲಾಗ್ಬೋದು ಅಥವಾ ಇಂಡಸ್ಟ್ರಿ ಪಾಯಿಂಟ್ ಆಫ್ ಇಂದ ಆಗ್ಬೋದು. ಕನ್ನಡ ಇಂಡಸ್ಟ್ರಿ ಕನ್ನಡಿಗರೇ ಬೆಳೆಸಿರೋದು.
ಅಂದರೆ ಈಗ ನಾವೆಲ್ಲ ನಾನು ಹಾಸನವನಾಗಿ ಒಬ್ಬ ಆ್ಯಕ್ಟ್ರ್ ಆಗಬೇಕು ಇಂಜಿನಿಯರಿಂಗ್ ಓದಿ ಬಂದಿದ್ದೀನಿ ಅಂದರೆ ಕನ್ನಡ ಸಿನಿಮಾಗಳಿಂದ ನಾನು ಬಂದಿರೋದು. ಯಾಕೆಂದರೆ ನಮ್ಮ ಮನೇಲಿ ಯಾರು ಹಿಂದೆ ಮುಂದೆ ಯಾರೂ ಆ್ಯಕ್ಟ್ರಸ್ ಇಲ್ಲ, ಫಿಲಮ್ ಫೀಲ್ಡವ್ರು ಇಲ್ಲ, ಯಾರೂ ಇಲ್ಲ. ನನಗೆ ಆಸೆ ಹುಟ್ಟಿಸಿದ್ದೆ ಅದು ಕನ್ನಡ ಸಿನಿಮಾಗಳು ನೋಡಿ ನೋಡಿ ಹಾಸನದಲ್ಲಿ ಆಸೆ ಹುಟ್ಟಿ ನಟ ಆಗಬೇಕು ಅಂತ ಅಂದ್ಕೊಂಡು ಇಂಜಿನಿಯರಿಂಗ್ ಆದಮೇಲೂ ಥಿಯೇಟ್ರ್ ಮಾಡಿ ಆ್ಯಕ್ಟ್ರ್ ಆದೆ. ಸೊ ಈ ಥರ ನನ್ನಂಗೆ ತುಂಬ ಜನ ಆ್ಯಕ್ಟ್ರು, ಕ್ಯಾಮ್ರಾಮನ್ನು, ಡೈರೆಕ್ಟ್ರು, ಏನೇನೋ ರೈಟ್ರು ಏನೇನೋ ಆಗಬೇಕು ಅಂದ್ಕೊಂಡಿರ್ತಾರೆ. ಅವ್ರ ಮನೆಯವ್ರ ಪೇರೆಂಟ್ಸು ಇದನ್ನು ನೋಡ್ತಿರ್ಬೋದು ಈ ವಿಡಿಯೋನ. ನೀವು ಅವ್ರ ಮಗನೂ ಆಸೆ ಪಟ್ಟಿರ್ಬೋದು, ಮಗಳು ಆಸೆ ಪಟ್ಟಿರ್ಬೋದು. ಸೊ ಸಡನ್ನಾಗಿ ನೋಡೋದೇ ಇಲ್ಲ, ಬರೋದೇ ಇಲ್ಲ, ಬೇಡ. ಓಕೆ, ಎಲ್ಲ ಲೈಫಲ್ಲೂ ಒಂದು ಬ್ಯಾಡ್ ಫೇಸ್ ಇರುತ್ತೆ, ಯಾವಾಗಲೂ ಬನ್ನಿ ಅನ್ನೋಕ್ಕೂ ಆಗಲ್ಲ. ಬಟ್ ಈಗ ಇಂಡಸ್ಟ್ರಿ ಇರೋದಕ್ಕೆ ಒಂದು ಚೂರು ಪ್ರೀತಿ ಜಾಸ್ತಿ ತೋರಿಸಿ ಕನ್ನಡ ಇಂಡಸ್ಟ್ರಿಗೆ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಲೈನಲ್ಲಿದೆ. ಯಾಕೆಂದರೆ ನಾನೊಬ್ಬ ನಟನಾಗಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಲ್ಲ, ನಮಗೂ ಇಂಡಸ್ಟ್ರಿ ಸುದ್ದಿ ಗೊತ್ತಾಗ್ತಿರುತ್ತಲ್ಲ, ತುಂಬ ಒಳ್ಳೊಳ್ಳೆದಿದೆ. ಆಮೇಲೆ ಇಂಡಸ್ಟ್ರಿಯವ್ರಿಗೂ ಗೊತ್ತಾಗಿದೆ ನಾವು ಹೇಗೆ ಕಾಂಪೀಟ್ ಮಾಡಬೇಕು ಅಂತ. ಹಂಗೆ ಅದೇ ಥರ ಆಲ್ರೆಡಿ ಮಾಡ್ತಾಯಿದ್ದಾರೆ. ನಿಮ್ಗೊಂದು ಸಿನಿಮಾ ಇವತ್ತು ತಯಾರಾದರೆ ಬರೋಕ್ಕೆ ಇನ್ನು 2 ವರ್ಷ ಆಗುತ್ತೆ. ನಿಮಗೆ ಇವತ್ತು ಬರ್ತಿರೋದು ಸಿನಿಮಾ ಎಲ್ಲ 2 ವರ್ಷ ಹಳೆ ಸಿನಿಮಾಗಳು, ಅಂದರೆ 1 ವರ್ಷ ಹಿಂದೆ ಶೂಟ್ ಆಗಿರೋದು. ಈಗ ನೆಕ್ಸ್ಟ್ ಇಯರೆಲ್ಲ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಇಯರ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಒಬ್ಬ ನಟಂದು ಅಥವಾ ಒಬ್ಬ ಪ್ರೇಕ್ಷಕಂದು, ಬನ್ನಿ, ನಮ್ಮನ್ನು ನಂಬಿ, ಅಷ್ಟೇ ಹೇಳ್ಬೋದು.